ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿಯಾದಂಥ ಚೆನ್ನಮ್ಮನವರು ವಿಧಿವಶರಾಗಿದ್ದಾರೆ. ಇವತ್ತು ಅವರ ಅಂತ್ಯಕ್ರಿಯೆ ಕೂಡ ಇರ್ತಕ್ಕಂಥದ್ದು. ಸದ್ಯ ನಾವೀಗ ಹೊಳೆನರಸೀಪುರದಲ್ಲಿ ಇದ್ದೀವಿ. ಮಾಜಿ ಸಚಿವರಾದಂಥ CT ರವಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತನಾಡಿಸುವಂಥ ಕೆಲಸ ಮಾಡ್ತೀನಿ. ಸರ್, ಚೆನ್ನಮ್ಮನವರು ವಿಧಿವಶರಾಗಿದ್ದಾರೆ, ಈ ಬಗ್ಗೆ ನೀವು ಹೇಳೋದು? ನೋಡಿ, ಈ ಸಾರ್ವಜನಿಕ ಬದುಕಿನಲ್ಲಿರುವಂಥ ನಮ್ಮಂಥವರಿಗೆ ನಮ್ಮ ಮನೆಯಲ್ಲಿ ಶಕ್ತಿ ತುಂಬುವಂಥವರು ನಮ್ಮ ಮನೆಯವರೇ. ಬಹುಶಃ ಮಾಜಿ ಪ್ರಧಾನಿ ದೇವೇಗೌಡರ ಸಾರ್ವಜನಿಕ ಬದುಕಿಗೆ ಶಕ್ತಿಯಾಗಿ ನಿಂತವರು ಮಾತೃಶ್ರೀ ಚೆನ್ನಮ್ಮನವರು ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಅಥವಾ ಹೊಗಳಿಕೆ ಮಾತಾಗೋದಿಲ್ಲ. ಅವರ ದೈವಭಕ್ತಿ ಜೊತೆಗೆ ಮನೆಗೆ ಬಂದವ್ರನ್ನ ಆತ್ಮೀಯತೆಯಿಂದ ಪ್ರೀತಿಯಿಂದ ಕಂಡು ಮಾತೃಹೃದಯದಿಂದ ನೋಡ್ಕೊಳ್ಳದೆ ಇದ್ದಿದ್ದರೆ ದೇವೇಗೌಡರ ಜನಪ್ರಿಯತೆ ಇಷ್ಟು ಎತ್ತರಕ್ಕೆ ಬೆಳೆಯೋದಕ್ಕೆ ಉಳಿಯೋದಕ್ಕೆ ಅಷ್ಟು ಸುಲಭ ಆಗ್ತಿರಲಿಲ್ಲ. ಅಷ್ಟು ಶಕ್ತಿಯಾಗಿ ನಿಂತವರು ಅವರು. ದೇವೇಗೌಡರು ಬೆಳಗ್ಗೆ ಎದ್ದು ಸಾರ್ವಜನಿಕ ಬದುಕಿಗೆ ಹೊರಟಾಗ, ಅವ್ರ ಸಂಘರ್ಷದ ಬದುಕಿದ್ದಾಗ, ಸಂಕಷ್ಟಗಳ ನಡುವೆನೂ ಮನೆಯನ್ನು ಮುನ್ನಡೆಸಿ, ಕುಟುಂಬವನ್ನು ಮುನ್ನಡೆಸಿ, ದೇವೇಗೌಡರ ರಾಜಕೀಯ ಜೀವನಕ್ಕೆ ಮೆಟ್ಲಾಗಿ ನಿಂತಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ರೇವಣ್ಣವ್ರ ಹತ್ರ ಮಾತಾಡ್ಬೇಕಾದ್ರೆ ಅವ್ರು ಹೇಳ್ತಾಯಿದ್ರು, ನಮ್ಮ ಮನೆ ದೇವತೆ ನಮ್ಮ ಅಮ್ಮನ ಕಳ್ಕೊಂಬಿಟ್ವಿ ಅಂತಕ್ಕಂಥ ಮಾತನ್ನು ಹೇಳ್ತಿದ್ರು. ಅದು ಅವ್ರ ಮನದಾಳದ ನೋವನ್ನು ಅವರ ಮಾತು ವ್ಯಕ್ತಪಡಿಸ್ತಾ ಇತ್ತು. ಅಮ್ಮನೇ ದೇವರು, ಅಮ್ಮನ್ನ ಬಿಟ್ಟರೆ ಇನ್ಯಾರು ದೇವರಿದ್ದಾರೆ? ಕಣ್ಣಿಗೆ ಕಾಣೋ ದೇವರು ಅಮ್ಮನೇ ತಾನೇ. ಅಂಥ ಒಂದು ಅಮ್ಮನನ್ನು ಇವತ್ತು ಕಳ್ಕೊಂಡಿದ್ದೀವಿ. ಬಹುಶಃ ಯಾರ್ಯಾರು ಸಾರ್ವಜನಿಕ ಬದುಕಿನಲ್ಲಿ ಇರ್ತೀವಿ ಅಂಥವರಿಗೆ ಚೆನ್ನಮ್ಮನಂಥವರು ಇದ್ದರೆ ಎತ್ತರಕ್ಕೆ ಇರೋದಕ್ಕೊಂದು ಸಹಾಯ ಆಗುತ್ತೆ ಅನ್ನೋದು ನಿರ್ವಿವಾದವಾಗಿರೋ ಸಂಗತಿ. ಅವರ ಆತ್ಮಕ್ಕೆ ಭಗವಂತ ಸದ್ಗತಿ ದೊರಕಿಸ್ಲಿ, ಅವ್ರ ಕುಟುಂಬಕ್ಕೆ ನೋವನ್ನು ಬರೆಸ್ತಕ್ಕಂಥ ಶಕ್ತಿಯನ್ನು ದಯಪಾಲಿಸಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ನೀವು ಚೆನ್ನಮ್ಮನವ್ರನ್ನ ಯಾವತ್ತಾದ್ರು ಭೇಟಿ ಮಾಡೋ ಅಂಥ ಕೆಲಸ ಮಾಡಿದ್ರಿ ಸರ್, ಅಥವಾ ಅವರಿಂದ ಏನೋ ಸಲಹೆ ಪಡೆಯುವಂಥ ಕೆಲಸ? ನಾನು ಕಡಿಮೆ, ಯಾಕೆಂದ್ರೆ ನಾವು ಆ ರೀತಿ ಭಾಳ ಅಟ್ಯಾಚ್ಮೆಂಟ್ ಇದ್ದವರು ಅಂತೇನಿಲ್ಲ. ನಾವು ನಮಗೆ ಕಾಲೇಜ್ ಬಿಟ್ಟ ತಕ್ಷಣ, ಬುದ್ಧಿ ಬಂದ ತಕ್ಷಣವೇ ನಾವು ನಮ್ಮ ತಂದೆ ತಾಯಿ ಅವರೆಲ್ಲ ದೇವೇಗೌಡರ ಫಾಲೋಯರ್ಸ್ ಆಗಿದ್ದರು. ನಾವೆಲ್ಲ BJP ಆರಿಸ್ಕೊಂಡ್ವಿ. ಹಾಗಾಗಿ ಬಂದಿದ್ದು ಅವ್ರ ಜೊತೆ ಅಟ್ಯಾಚ್ಮೆಂಟ್ ಕಡಿಮೆ. ಒಂದು ಮನೆಗೆ ಒಂದು 3-4 ಬಾರಿ ಭೇಟಿ ಮಾಡಿದಾಗ ಒಟ್ಟಿಗೆ ದೇವೇಗೌಡರು, ಚೆನ್ನಮ್ಮನವರು, ನಮಗೆಲ್ಲರಿಗೂ ಒಟ್ಟಿಗೆ ಊಟ ಮಾಡಿದ್ದೀವಿ. ಅದು ಬಿಟ್ಟರೆ ಭಾಳ ಅಟ್ಯಾಚ್ಮೆಂಟು, ಭಾಳ ವೈಯಕ್ತಿಕವಾಗಿ ಮಾತಾಡಿದ್ದೀನಿ, ಆ ಥರದ್ದೆಲ್ಲ ಏನೂ ಇಲ್ಲ. ರೇವಣ್ಣವ್ರ ಜೊತೆಯಲ್ಲಿ, ಕುಮಾರಣ್ಣವ್ರ ಜೊತೆಯಲ್ಲಿ, ದೇವೇಗೌಡರ ಜೊತೆಯಲ್ಲಿ ಆಗಾಗಲಾದರೂ ನಾವು ಸಾರ್ವಜನಿಕ ಬದುಕಿನಲ್ಲಿ ಮಾತಾಡುವಂಥ ಅವಕಾಶ ಇತ್ತು. ಅವ್ರ ಜೊತೆಯಲ್ಲಿ ನಮ್ಗೆ ಕಡಿಮೆ ಅಟ್ಯಾಚ್ಮೆಂಟು. ಅಂದರೆ ಯಾವತ್ತಾದರೂ ಆತ್ಮೀಯವಾಗಿ ಅಥವಾ ರಾಜಕೀಯವಾಗಿ ಏನಾದ್ರು ಸಲಹೆಗಳನ್ನ ಪಡೆಯುವಂಥ ಕೆಲಸ ಇಲ್ಲ, ಯಾವತ್ತೂ ಪಡೆದಿಲ್ಲ. ಆ ಥರ ಯಾವುದನ್ನು ಪಡೆದಿಲ್ಲ. ಇದಿಷ್ಟು ಮಾಜಿ ಸಚಿವರಾದಂಥ CT ರವಿ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ಕಾರ್ತಿಕ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್, ಹೊಳೆನರಸೀಪುರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.